ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪಾಲಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ DFS ಮೆಥಡ್ ಅಲ್ಲಿ. ಸೊ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ಸೋರ್ಸ್ ರಿಮೂವಲ್ ಮೆಥಡ್, ಇನ್ನೊಂದು DFS ಮೆಥಡ್. ಸೊ ಸೋರ್ಸ್ ರಿಮೂವಲ್ ಮೆಥಡ್ ವಿಡಿಯೋ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡಬಹುದು. ಸೊ ಇವಾಗ DFS ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು, ವೆರಿ ಈಸಿ ಪ್ರಾಬ್ಲಮ್, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ಇನಿಷಿಯಲ್ ಸ್ಟೆಪ್ ಇದು, ಸರಿನಾ? ಇನಿಷಿಯಲ್ ಸ್ಟೆಪ್ ಅಲ್ಲಿ ನಾನು ಯಾವ್ದಾದ್ರು ಒಂದು ನೋಡ್ ಅನ್ನ ತಗೋಬೇಕು. ಸೊ ಇವಾಗ ಇವುಗಳನ್ನ ನೋಡ್ ಅಂತ ಕೂಡ ಕರಿಬಹುದು. ಎಸ್ ಇದೆ, ABCD ಇದಾವಲ್ಲ, ಇವುಗಳನ್ನ ನೋಡ್ ಅಂತ ಕೂಡ ಕರಿಬಹುದು. ಇಲ್ಲ ಅಂತಂದ್ರೆ ನಾವು ವರ್ಟೆಕ್ಸ್ ಅಂತ ಕೂಡ ಕರಿಬಹುದು. ಈ ಲೈನ್ ಕನೆಕ್ಟ್ ಮಾಡ್ತಿದ್ದಾವಲ್ಲ, ಇವುಗಳನ್ನ ಎಡ್ಜಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಡೈರೆಕ್ಷನ್ ಇದೆ ನೋಡಿ, A ಇಂದ C ಗೆ ಈ ತರ ಡೈರೆಕ್ಷನ್ ಇರೋದ್ರಿಂದ ಡೈರೆಕ್ಟೆಡ್ ಎಡ್ಜಸ್ ಅಂತ ಕರಿತೀವಿ. ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ್ದಾದ್ರು ಒಂದು ನೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ ದಟ್ ಆ ನೋಡ್ ಯಾವ ರೀತಿ ಇರಬೇಕು ನೋಡಿ. ಇವಾಗ ನಾನು ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ಯಾಕೆ ಎಸ್ ಅನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ? ಒಂದು ಥಿಂಗ್ ನೋಡಿ, ಎಸ್ಗೆ ಯಾವುದು ಕೂಡ ಇನ್ಕಮಿಂಗ್ ನೋಡಿಲ್ಲ, ಎಸ್ ಕಡೆ ಬರ್ತಿರುವಂತ ನೋಡಿ ಯಾವುದು ಇಲ್ಲ. ಎಸ್ ಇಂದ ಹೊರಗಡೆ ಹೋಗ್ತಿದ್ದಾವೆ ಹೊರತು ಎಸ್ ಕಡೆ ಯಾವುದು ಬರ್ತಾ ಇಲ್ಲ. ಸೊ ಇನ್ ಡಿಗ್ರಿ ಏನಾಗಿದೆ, 0 ಆಗಿದೆ. ಸೊ ಅಂತ ನೋಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಸರಿನಾ? ಏನು ಅದ್ರ ಕಡೆ ಯಾವುದು ಕೂಡ ಬರ್ತಿರಬಾರ್ದು ನೋಡ್ಗಳು, ಅದ್ರ ಕಡೆ ಯಾವುದು ಕೂಡ ಬರ್ತಿರಬಾರ್ದು ಎಡ್ಜಸ್ಗಳು. ಅದರಿಂದ ಹೋಗ್ತಾ ಇದ್ರೆ ಪರವಾಗಿಲ್ಲ, ಅದ್ರ ಕಡೆ ಯಾವುದು ಕೂಡ ಬರ್ಕೂಡ್ದು, ಸರಿನಾ? ಸೊ ಇವಾಗ ಏನಾಯ್ತು, ಇದ್ರ ಇನ್ ಡಿಗ್ರಿ 0 ಅಂದ್ರೆ ಯಾವುದೇ ಎಡ್ಜ್ ಅದ್ರ ಕಡೆ ಬರ್ತಾ ಇಲ್ಲ ಅಂತಂದ್ರೆ ಅದ್ರದ್ದು ಇನ್ ಡಿಗ್ರಿ ಏನಾಗುತ್ತೆ, 0 ಆಯ್ತು. ಸೊ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿನ್ನು ಇನಿಷಿಯಲ್ ಸ್ಟೆಪ್. ಸೊ ಅಡ್ಜಸೆಂಟ್ ಬರೆಯಲ್ಲ ನಾನು. ಇವಾಗ ನಾನು ಎಸ್ ಅನ್ನ ವಿಸಿಟ್ ಮಾಡಿದ್ದೀನಿ. ಸ್ಟ್ಯಾಕ್ ಇಂದ ಯಾವುದನ್ನು ಕೂಡ ನಾನು ಪಾಪ್ ಮಾಡಿಲ್ಲ. ಈಗ ಅಟ್ ಪ್ರೆಸೆಂಟ್ ನನ್ನ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ಇವಾಗ ಎಸ್ ಇದ್ದಾರೆ, ಸರಿನಾ? ನೆಕ್ಸ್ಟ್ ಮೊದಲನೇ ಸ್ಟೆಪ್ಪಿಗೆ ಹೋಗೋಣ. ಎಸ್ ಸ್ಟ್ಯಾಕ್ ಅನ್ನ ನಾನು ಇವಾಗ ಟ್ರಾವರ್ಸ್ ಮಾಡಿದ್ದೀನಿ. ಎಸ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು ನೋಡಿ, ಎಸ್ ಇಂದ ನಾನು ಎಗೆ ಹೋಗ್ಬೋದು, ಎಸ್ ಇಂದ ಬಿಗೆ ಹೋಗ್ಬೋದು. ಸೊ ಈ ತರ ಸಿಚುವೇಶನ್ ಬಂದಾಗ ಏನ್ ಮಾಡಿ ಗೊತ್ತಾ ನೋಡಿ, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಎ ಫಸ್ಟ್ ಬರುತ್ತಾ, ಬಿ ಫಸ್ಟ್ ಬರುತ್ತಾ? ಎ ಫಸ್ಟ್ ಬರುತ್ತೆ. ಸೊ ಅದರಿಂದ ಎಸ್ ಇಂದ ಎಗೆ ಹೋಗಿ, ಸರಿನಾ? ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಎ ಫಸ್ಟ್ ಬರೋದ್ರಿಂದ ಎಸ್ ಇಂದ ನೀವು ಎಗೆ ಹೋಗ್ಬೇಕು. ಸೊ ಎಸ್ ಇಂದ ಎಗೆ ಹೋಗ್ತೀನಿ. ಇವಾಗ ಯಾವ್ಯಾವ ನೋಡ್ಗಳು ವಿಸಿಟ್ ಆಗಿದಾವೆ, ಎಸ್ ಆಲ್ರೆಡಿ ವಿಸಿಟ್ ಆಯ್ತು. ಇವಾಗ ಎ ಅನ್ನು ಕೂಡ ವಿಸಿಟ್ ಮಾಡಿದ್ದೀನಿ. ಯಾವುದನ್ನು ಕೂಡ ನಾನು ಇನ್ನು ಪಾಪ್ ಮಾಡಿಲ್ಲ. ಸೊ ಇವಾಗ ಎ ಅನ್ನು ಕೂಡ ಸ್ಟ್ಯಾಕ್ ಅಲ್ಲಿ ಹಾಕೋಬೇಕು. ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟ್ಯಾಕ್ ಅಲ್ಲಿ ಯಾರ್ಯಾರು ಇದ್ದಾರೆ, ಎಸ್ ಆಲ್ರೆಡಿ ಇತ್ತು. ಈಗ ಎ ಅನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಎಸ್ ಆಗಿದೆ, ಎ ಆಗಿದೆ. ಈಗ ನಾನು ಎ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ, ಎ ಇಂದ ನಾನು ಸಿಗೆ ಹೋಗ್ಬೋದು, ಎ ಇಂದ ನಾನು ಡಿಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗ್ಬೋದು. ಎಲ್ಲಿಗೆ ಹೋಗ್ಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾರು ಫಸ್ಟ್ ಬರ್ತಾರೆ ಅಲ್ಲಿಗೆ ಹೋಗ್ಬೇಕು. ಬಿ ಫಸ್ಟ್ ಬರುತ್ತಾ, ಸಿ ಫಸ್ಟ್ ಬರುತ್ತಾ, ಡಿ ಫಸ್ಟ್ ಬರುತ್ತೆ? ಬಿ ಫಸ್ಟ್ ಬರುತ್ತೆ, ಬಿ ಫಸ್ಟ್ ಬರುತ್ತೆ. ಸೊ ಏನ್ ಮಾಡಬೇಕು, ಬಿಗೆ ಹೋಗ್ಬೇಕು. ಎ ಇಂದ ನಾನು ಬಿಗೆ ಹೋಗ್ತೀನಿ. ಸೊ ಎಸ್ ಮತ್ತೆ ಎ ಆಲ್ರೆಡಿ ವಿಸಿಟ್ ಆಯ್ತು. ಈಗ ನಾನು ಬಿ ಅನ್ನ ವಿಸಿಟ್ ಮಾಡಿದ್ದೀನಿ. ಇನ್ನು ಯಾವುದನ್ನು ಕೂಡ ನಾನು ಸ್ಟ್ಯಾಕ್ ಇಂದ ಪಾಪ್ಔಟ್ ಮಾಡಿಲ್ಲ. ಪಾಪ್ಔಟ್ ಅಂದ್ರೇನು, ತೆಗೆದಾಕಿಲ್ಲ. ಸೊ ಇವಾಗ ಬಿ ಕೂಡ ವಿಸಿಟ್ ಆಯ್ತು. ಈಗ ನೆಕ್ಸ್ಟ್ ನಾನು ಬಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಥರ್ಡ್ ಸ್ಟೆಪ್ ಅಲ್ಲಿ ನೋಡಿ, ಎಸ್ ಎ ಸ್ಟ್ಯಾಕ್ ಅಲ್ಲಿ ಇವಾಗ ಬಿ ಇದೆ. ಈಗ ಅಟ್ ಪ್ರೆಸೆಂಟ್ ಬಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು ನೋಡಿ, ಬಿ ಇಂದ ನಾನು ಕೇವಲ ಒಂದೇ ಒಂದಿರೋದು ಡಿ. ಸೊ ಬಿ ಇಂದ ನಾನು ಡಿಗೆ ಹೋಗ್ತೀನಿ. ಎಸ್ ಎ ಬಿ ಆಲ್ರೆಡಿ ಟ್ರಾವೆಲ್ ಆಯ್ತು. ಈಗ ಡಿಗೆ ಹೋಗಿದ್ದೀನಿ. ಸೊ ಡಿ ಕೂಡ ಟ್ರಾವೆಲ್ ಆಯ್ತು. ಇನ್ನು ಯಾವುದನ್ನು ಕೂಡ ಪಾಪ್ ಔಟ್ ಮಾಡಿಲ್ಲ. ಸೊ ಫೋರ್ತ್ ಸ್ಟೆಪ್ಪಿಗೆ ಬರ್ರಿ. ಎಸ್ ಎ ಬಿ ಡಿ ನನ್ನ ಸ್ಟ್ಯಾಕ್ ಅಲ್ಲಿ ಇದಾವೆ, ಯಾಕಂತಂದ್ರೆ ಡಿ ಅನ್ನು ಕೂಡ ನಾನು ಇವಾಗ ಟ್ರಾವರ್ಸ್ ಮಾಡಿದೆ. ಈಗ ನಾನು ಡಿ ಇಂದ ಎಲ್ಲಿಗೆ ಹೋಗ್ಬೋದು, ಡಿ ಇಂದ ನಾನು ಈಗ ಹೋಗ್ಬೋದು, ಸರಿನಾ? ಡಿ ಇಂದ ನಾನು ಈಗ ಹೋಗ್ಬೋದು. ಸೊ ಏನ್ ಮಾಡ್ತೀನಿ, ಡಿ ಇಂದ ಈಗ ಹೋಗ್ತೀನಿ. ಎಸ್ ಎ ಬಿ ಡಿ ಆಲ್ರೆಡಿ ಟ್ರಾವೆಲ್ ಆಗಿದ್ದು. ಇವಾಗ ಇ ಅನ್ನು ಕೂಡ ನಾನು ಟ್ರಾವೆಲ್ ಮಾಡಿದ್ದೀನಿ. ಇನ್ನು ಕೂಡ ಯಾರನ್ನು ನಾನು ಪಾಪ್ ಔಟ್ ಮಾಡಿಲ್ಲ. ಸೊ ಇವಾಗ ಇ ಅನ್ನು ಕೂಡ ನೀವು ಸ್ಟ್ಯಾಕ್ ಅಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್, ಎಸ್ ಎ ಬಿ ಡಿ ಇ ನೋಡಿ, ಈ ಕೂಡ ನಮಗೆ ಟ್ರಾವೆಲ್ ಆಯ್ತಲ್ವಾ? ನೆಕ್ಸ್ಟ್ ಇ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಇ ಇಂದ ನಾನು ಎಲ್ಲಿಗೂ ಹೋಗಕ್ ಆಗಲ್ಲ. ಯಾಕೆ? ಇ ಇಂದ ನನಗೆ ಔಟ್ ಗೋಯಿಂಗ್ ಎಡ್ಜಸ್ಸೇ ಇಲ್ಲ. ಸೊ ಔಟ್ ಗೋಯಿಂಗ್ ಎಡ್ಜಸ್ ಇಲ್ಲ, ನಾನು ಎಲ್ಗೂ ಕೂಡ ಹೋಗಕ್ ಆಗಲ್ಲ ಫರ್ದರ್ ಅಂತಂದ್ರೆ ಅನ್ಟ್ರಾವರ್ಸ್ ಆಗಿರುವಂತ ನೋಡಿಗೆ ನಾನು ಹೋಗಕ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಟಾಪ್ ಅಲ್ಲಿ ಇರೋದನ್ನ ತೆಗೆದಾಕ್ತಿವಿ, ಅಂದ್ರೆ ಪಾಪ್ ಔಟ್ ಮಾಡ್ತೀವಿ. ಸೊ ಇವಾಗ ಅಡ್ಜಸೆಂಟ್ ಯಾವುದಕ್ಕೂ ಕೂಡ ನಾನು ಹೋಗಿಲ್ಲ. ನೋಡ್ ವಿಸಿಟ್ ಆಗಿರೋದು ಯಾವುದು, ಎಸ್ ಎ ಬಿ ಡಿ ಇ ವಿಸಿಟ್ ಆಗಿದ್ದು. ಈಗ ನಾನು ಇ ಅನ್ನ ತೆಗೆದಾಕ್ತಾ ಇದ್ದೀನಿ, ಸ್ಟ್ಯಾಕ್ ಇಂದ ಇ ಅನ್ನ ತೆಗೆದಾಕ್ತಾ ಇದ್ದೀನಿ, ಸರಿನಾ? ಸೊ ಸ್ಟ್ಯಾಕ್ ಇಂದ ಇ ಅನ್ನ ತೆಗೆದಾಕ್ದೆ ಅಂದ್ರೆ ಅಟ್ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ, ಇವಾಗ ಡಿ ಅಲ್ಲಿ ಇದ್ದೀನಿ. 6th one, ಎಸ್ ಎ ಬಿ ಡಿ.
ಸೊ ಇವಾಗ ನಾನು ಎಲ್ಲಿದ್ದೀನಿ, ಪ್ರೆಸೆಂಟು ಡಿ ಅಲ್ಲಿದ್ದೀನಿ. ಸೊ ಡಿ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ನೋಡಿಗೆ ಹೋಗ್ಬೋದಾ? ಇಲ್ಲ. ನೋಡಿ, ಡಿ ಇಂದ ಯಾವುದೇ ಎಡ್ಜು ನನಗೆ ಸಿಗಿಲ್ಲ. ಸೊ ಏನ್ ಮಾಡ್ಬೇಕು, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತದ್ದನ್ನ ತೆಗೆದಾಕ್ಬೇಕು. ಅಂತಂದ್ರೆ ಏನ್ ಮಾಡ್ಬೇಕು, ಡಿ ಅನ್ನ ತೆಗೆದಾಕ್ತೀನಿ. ಪಾಪ್ಔಟ್, ಡಿ ಅನ್ನ ಪಾಪ್ಔಟ್. ಸೊ ಡಿ ಅನ್ನ ಪಾಪ್ಔಟ್ ಮಾಡಿದೆ. ಈಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ನನಗೆ ಬಿ ಇದ್ದಾರೆ. ಸೊ ಡಿ ಅನ್ನ ಪಾಪ್ಔಟ್ ಮಾಡಿದ್ರೆ ಎಸ್ ಎ ಬಿ ಮಾತ್ರ ಉಳ್ಕೊಂತು. ಬಿ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಸಿಗ್ ಹೋಗಕ್ ಆಗ್ತೈತಾ? ಇಲ್ಲ, ಆಗ್ತಾ ಇಲ್ಲ. ಇನ್ನು ಉಳಿದಿರೋದೆಲ್ಲ ಟ್ರಾವರ್ಸ್ ಆಗಿದಾವೆ. ನಾನು ಹೋದ್ರೂ ಕೂಡ ಪ್ರಯೋಜನ ಇಲ್ಲ. ಸೊ ಏನ್ ಮಾಡ್ತೀನಿ, ಬಿ ಅನ್ನು ಕೂಡ ಪಾಪ್ಔಟ್ ಮಾಡ್ತೀನಿ. ಎಸ್ ಎ ಬಿ ಇತ್ತು, ಬಿ ಅನ್ನು ಕೂಡ ನಾನು ಇವಾಗ ಪಾಪ್ಔಟ್ ಮಾಡ್ತಾ ಇದೀನಿ. ಏನು ಉಳ್ಕೊಳುತ್ತೆ, ಎಸ್ ಎ ಮಾತ್ರ ಉಳ್ಕೊಂಡಿದೆ. ಬಿ ಅನ್ನು ಕೂಡ ಪಾಪ್ಔಟ್ ಮಾಡಾದ್ಮೇಲೆ ಈಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಎ ಇದೆ. ಎ ಇಂದ ನಾನು ಹೋಗ್ಬೋದಾ? ಎ ಇಂದ ಸಿಗ್ ಹೋಗ್ಬೋದು. ನೋಡಿ, ಡೈರೆಕ್ಟ್ ಎಡ್ಜ್ ಇದೆ. ಸೊ ಎ ಇಂದ ಸಿಗ್ ಹೋಗ್ತೀನಿ. ಸೊ ಇವಾಗ ಎಸ್ ಎ ಸಿ ನನಗೆ ಟ್ರಾವರ್ಸ್ ಆದಂಗೆ ಆಯ್ತು. ಎಸ್ ಎ ಇತ್ತು, ಈಗ ಸಿ ಅನ್ನು ಕೂಡ ಟ್ರಾವರ್ಸ್ ಮಾಡಿದೆ. ಸೊ ಯಾವ್ದಾದ್ರು ಪಾಪ್ ಮಾಡಿದಿನ? ಪಾಪ್ ಯಾವುದನ್ನು ಕೂಡ ನಾನು ಮಾಡಿಲ್ಲ. ನೆಕ್ಸ್ಟ್, ಇವಾಗ ಎಲ್ಲ ನೋಡ್ಗಳು ಕೂಡ ಟ್ರಾವರ್ಸ್ ಆದ್ವಾ? ನೋಡಿ, ಎ ಬಿ ಸಿ ಡಿ ಇ ಅಷ್ಟನ್ನು ಕೂಡ ಟ್ರಾವರ್ಸ್ ಆದ್ವಾ? ಈಗ ಏನ್ ಮಾಡಬೇಕು, ನಾನು ನನ್ನ ಸ್ಟ್ಯಾಕ್ ಅನ್ನ ಎಂಟಿ ಮಾಡಬೇಕು. ಏನ್ ಮಾಡಬೇಕು, ನಾನು ನನ್ನ ಸ್ಟ್ಯಾಕ್ ಅನ್ನ ಎಂಟಿ ಮಾಡಬೇಕು. ಪಾಪ್ ಮಾಡ್ತಾ 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 ನಾನು ಎಂಟಿ ಮಾಡ್ಬೇಕು. ಯಾವ ರೀತಿ ನೋಡಿ, ಇಲ್ಲಿ ಈಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದಾವೆ, ಎಸ್ ಎ ಮತ್ತೆ ಸಿ ಇನ್ಸರ್ಟ್ ಆಗಿತ್ತಲ್ವಾ? ಈಗ ನಾನು ಸಿ ಇಂದ ಯಾವ್ದಾದ್ರು ಅನ್ಟ್ರಾವರ್ಸ್ ಆಗಿರುವಂತ ನೋಡಿಗೆ ಹೋಗ್ಬೋದಾ? ಇಲ್ಲ. ಯಾಕೆ, ಎಲ್ಲವೂ ಕೂಡ ಟ್ರಾವರ್ಸ್ ಆಗಿದ್ದಾವೆ. ಸೊ ಏನ್ ಮಾಡ್ತೀನಿ, ಸಿ ಇಂದ ನಾನು ಎಲ್ಗೂ ಕೂಡ ಹೋಗಕ್ಕಾಗಲ್ಲ. ಎಸ್ ಎ ಸಿ ಮಾತ್ರ ಉಳ್ಕೊಂತು. ಇಲ್ಲಿ ಸಿ ಅನ್ನ ಪಾಪ್ಔಟ್ ಮಾಡ್ತಾ ಇದೀನಿ, ಅಂದ್ರೆ ತೆಗೆದಾಕ್ತಾ ಇದೀನಿ. ಸೊ ಸಿ ಅನ್ನ ತೆಗೆದಾಕ್ದೆ ಅಂತಂದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನು ಉಳ್ಕೊಂತು, ಎ. ಸೊ ಎಗ್ ಬರ್ತೀನಿ. 10 ಎಸ್ ಎ ಮಾತ್ರ ಉಳ್ಕೊಂಡಿತ್ತು. ಎ ಇಂದ ನಾನು ಎಲ್ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಎಲ್ಲವೂ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ. ಎಸ್ ಎ ಮಾತ್ರ ಉಳ್ಕೊಂಡಿತ್ತು. ಈಗ ಎ ಅನ್ನ ಪಾಪ್ಔಟ್ ಮಾಡ್ತಾ ಇದೀನಿ, ಸರಿನಾ? ಸೊ 11 ಸ್ಟೆಪ್ ಅಲ್ಲಿ ಏನಾಗುತ್ತೆ, ಎಸ್ ಮಾತ್ರ ಉಳ್ಕೊಳುತ್ತೆ. ಸೊ ಎಸ್ ಇಂದನೂ ಕೂಡ ನಾನು ಎಲ್ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಎಲ್ಲ ನೋಡ್ಗಳು ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ. ಸೊ ನಾನು ಎಲ್ಗೂ ಹೋಗಲ್ಲ, ಎಸ್ ಮಾತ್ರ ಉಳ್ಕೊಂಡಿತ್ತು. ಇವಾಗ ಎಸ್ ಅನ್ನು ಕೂಡ ನಾನು ಪಾಪ್ಔಟ್ ಮಾಡಿದೆ. ಸೊ ಅಷ್ಟನ್ನು ಕೂಡ ಪಾಪ್ಔಟ್ ಮಾಡಿದೆ ಅಂದ್ರೆ ನನ್ನ ಸ್ಟ್ಯಾಕ್ ಎಂಟಿ ಆಯ್ತು, ಸರಿನಾ? ಎಂಟಿ ಆಯ್ತು. ಈಗ ಟೋಪಾಲಜಿಕಲ್ ಸಾರ್ಟೆಡ್ ಆರ್ಡರ್ ಅನ್ನ ಯಾವ ರೀತಿ ಬರೆಯೋದು? ವೆರಿ ಈಸಿ. ಫಸ್ಟ್ ಪಾಪ್ ಮಾಡಿರುವಂತ ಆರ್ಡರ್ ಅನ್ನ ಬರೀರಿ. ಸ್ಟ್ಯಾಕ್ ಪಾಪ್ ಆರ್ಡರ್. ಸೊ ಸ್ಟ್ಯಾಕ್ ಪಾಪ್ ಆರ್ಡರ್ ಏನು? ಫಸ್ಟ್ ಯಾರನ್ನ ಪಾಪ್ಔಟ್ ಮಾಡಿದ್ವಿ, ಇ ಅನ್ನ ಪಾಪ್ಔಟ್ ಮಾಡಿದ್ವಿ. ನೆಕ್ಸ್ಟ್ ಡಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಎ, ನೆಕ್ಸ್ಟ್ ಎಸ್. ಇದರ ಉಲ್ಟಾ ಬರೆದ್ರೆ ಟೋಪೋಲಜಿಕಲ್ ಸಾರ್ಟಿಂಗ್ ಆರ್ಡರ್. ಸೊ ಟೋಪೋಲಜಿಕಲ್ ಸಾರ್ಟೆಡ್ ಆರ್ಡರ್ ಏನಾಗುತ್ತೆ, ಉಲ್ಟಾ ಬರೀರಿ. ಎಸ್ ಎ ಸಿ ಬಿ ಡಿ ಇ, ಸರಿನಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ, ನೀವು ನೋಡ್ಬೋದು. ಏನಾದ್ರೂ ಕೂಡ ಹೊಸ ನೋಡ್ಗಳಿಗೆ ನಾನು ಅಂದ್ರೆ ಅನ್ಟ್ರಾವರ್ಸ್ ಆಗಿರೋದಕ್ಕೆ ಹೋಗಕ್ ಆಗ್ತಿಲ್ಲ ಅಂತಂದ್ರೆ ಪಾಪ್ಔಟ್ ಮಾಡ್ತಾ ಬರಬೇಕು. ಸೊ ಒಂದೆರಡು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬೇರೆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.